ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೀನಿ. ಇನ್ನೇನು ಶ್ರಾವಣ ಮಾಸ ಬಂದಾಯಿತು. ಒಂದು ತಿಂಗಳ ಕಾಲ ಹಬ್ಬದ ಸಡಗರ. ಹೆಣ್ಣು ಮಕ್ಕಳಿಗೆ ಈ ವರ್ಷ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರ ಬಂದಿವೆ. ಎಲ್ಲರಿಗೂ ಈ 5 ಶುಕ್ರವಾರದಲ್ಲಿ ಯಾವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಬೇಕು ಅಂತ ಕನ್ಫ್ಯೂಷನ್ ಆಗಿದೆ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಗೆ ಹತ್ತಿರವಾಗಿರುವ ಶುಕ್ರವಾರ ಹಬ್ಬದ ದಿನ ಆಚರಿಸಬೇಕು. ಅಂದರೆ ಆಗಸ್ಟ್ 9ನೇ ತಾರೀಕು ಹುಣ್ಣಿಮೆ ಇರುತ್ತದೆ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಬೇಕು. 8ನೇ ತಾರೀಕು ಹಬ್ಬನ ಮಾಡೋದಕ್ಕೆ ಅನಾನುಕೂಲ ಆಗಿದೆ. 11 ಶ್ರಾವಣ ಮಾಸದ ಯಾವ ಶುಕ್ರವಾರ ಬೇಕಾದರೂ ಮಾಡಬಹುದು. ಶ್ರಾವಣ ಮಾಸದ ಶುಕ್ರವಾರ ಎಂದರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ದಿನಗಳು. ಆದರೂ 8ನೇ ತಾರೀಕಿನಂದು ವ್ರತ ಮಾಡಿದರೆ ತುಂಬ ಒಳ್ಳೆಯದು. ಪೂಜೆನ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಿಗ್ಗೆ 4ರಿಂದ 4:30ರವರೆಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮತ್ತು ಮಧ್ಯಾಹ್ನ 12:25ರಿಂದ 12:50 ಮಾಡಬಹುದು. ಸಂಜೆ 5ರಿಂದ 5:30ರವರೆಗೆ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ 3 ಟೈಮ್ನಲ್ಲಿ ಪೂಜೆನ ಮಾಡಿದರೆ ಪೂಜೆಯ ಫಲ ನಿಮಗೆ ಸಿಗುತ್ತದೆ. ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸಬೇಕೆಂದರೆ ಹಸಿರು, ಕೆಂಪು, ಆರೆಂಜ್, ಯೆಲ್ಲೋ, ಲೈಟ್ ಬ್ಲೂ, ಪಿಂಕ್ ಈ ಬಣ್ಣದ ಸೀರೆ ದೇವಿಗೆ ಉಡಿಸಬಹುದು. ಮತ್ತು ಕಳಸದಲ್ಲಿ ಏನೇನು ಹಾಕಬೇಕೆಂದರೆ ಅರಿಶಿನ, ಕುಂಕುಮ, ಅಕ್ಷತೆ, 6 ಗೋಡಂಬಿ, 6 ಬಾದಾಮಿ, 6 ಕಮಲದ ಬೀಜ, 1 ಅಡಿಕೆ ಬೆಟ್ಟ, 1 ಕೆಂಪು ಹೂವು ಹಾಕಿ 5 ವೀಳ್ಯದೆಲೆ ಇಟ್ಟು ಕಾಯಿ ತುಂಬಬೇಕು. ದೇವಿಗೆ ಏನೇನು ಉಡಿ ತುಂಬಬೇಕು ಎಂದರೆ ಒಂದು ತಟ್ಟೆಯಲ್ಲಿ 5 ವೀಳ್ಯದೆಲೆ ಇಟ್ಟು 2 ಅಡಿಕೆ ಬೆಟ್ಟು ಇಟ್ಟು 5 ಮುಷ್ಟಿ ಅಕ್ಕಿ ಹಾಕಿ 1 ಬೆಸ ಇರುವ ಬಾಳೆ ಹಣಿಗೆ ಸೇರಿಸಿ 5 ತರಹದ ಹಣ್ಣುಗಳು ಅಥವಾ 9 ತರಹದ ಹಣ್ಣುಗಳು ಇಡಬಹುದು ಮತ್ತು ಚಿಲ್ಲರೆ ಅಥವಾ ನೋಟುಗಳನ್ನು ಇಡಬಹುದು. ಪೂಜಾ ವಿಧಾನ ಹೇಳಬೇಕೆಂದರೆ ಒಂದು ಮಣೆಯಲ್ಲಿ ವಸ್ತ್ರ ಹಾಕಿ ಅದರ ಮೇಲೆ ಒಂದು ತಾಮ್ರದ ತಟ್ಟೆ ಇಟ್ಟು ಅದರ ಮೇಲೆ ಬಾಳೆ ಎಲೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಅದರಲ್ಲಿ ಶ್ರೀ ಎಂದು ಬರೆದು ಅದರ ಮೇಲೆ ತಾಮ್ರದ ಕಳಶ ಇಡಬೇಕು. ಮೊದಲು ಆಕಳ ಸಗಣಿಯಿಂದ ಗಣಪತಿ ಮಾಡಿ ಅದರ ಮೇಲೆ ಗರಿಕೆ ಇಟ್ಟು ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆ ಮಾಡಬೇಕು. ನಂತರ ಧೂಪ, ದೀಪ, ತುಪ್ಪದಾರತಿ, ಹಣ್ಣು ಕಾಯಿ ಮತ್ತು ನಿಮ್ಮ ಮನೆಯಲ್ಲಿ ಏನೇ ಅಡುಗೆ ಮಾಡುತ್ತೀರಿ ಅದನ್ನು ನೈವೇದ್ಯ ಮಾಡಿ ಮಂಗಳಾರತಿ ಹಾಡಿ ಸುಮಂಗಲಿಯರ ಆರತಿ ಮಾಡಬೇಕು. ಹೀಗೆ ಮಾಡಿದಲ್ಲಿ ದೇವಿ ಸಂತುಷ್ಟಳಾಗುತ್ತಾಳೆ. ನಿಮ್ಮ ಬೇಡಿಕೆ ವರಗಳನ್ನು ಕರುಣಿಸುತ್ತಾಳೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವ್ರತ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.